ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಇದು ಶನಿವಾರದ ವಿಡಿಯೋ. ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಮತ್ತು ಇದು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿರೋದ್ರಿಂದ ಬೆಳಗ್ಗೆ ಎದ್ದು ನಾನು ಶುಕ್ರವಾರ ಸಂಜೆ ಹೂನ ಎತ್ತಕ್ಕಾಗಿರಲಿಲ್ಲ. ಯಾಕೆ ಅಂತ ಅಂದರೆ ಹೊಲದ ಹತ್ರದಿಂದ ಬಂದಿದ್ದು ಲೇಟ್ ಆಗೋಯಿತು. ಟೊಮೊಟೊ ಸಸಿನ ಹಾಕಿ ಅಂತ ಹೇಳಿ ಹೋಗಿದ್ವಿ. ರಾತ್ರಿ ಬಂದಾಗ 8 ಗಂಟೆ ಆಗೋಯಿತು. ಹೂನ ಎತ್ತಿಟ್ಕೊಂಡಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಹೂನ ಎತ್ತಿಟ್ಕೊಂಡೆ. ಯಾಕೆ ಅಂದರೆ ಶನಿವಾರ ದಿವಸ ಹೂನ ಬಿಡಲ್ಲ. ಎಲ್ಲರೂ ಕೂಡ ವಾರದವ್ರು ಸುಮಾರು ಜನ ಇರೋದ್ರಿಂದ ಹೂಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನೆಲಗಳನ್ನೆಲ್ಲ ಒರೆಸ್ಬಿಟ್ಟು ನಾನು ಮನೇನ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೂವಿಟ್ಟು ಅದಾದಮೇಲೆ 6:45ಗೆ ಹಾಲು ತೊಗೊಬರೋಣ ಅಂತ ಹೇಳ್ಬಿಟ್ಟು ನಮ್ಮೂರ ಡೈರಿ ಹತ್ರ ಬಂದೆ. ಇದು ರೀಸೆಂಟಾಗಿ ಮಾಡ್ಕೊಂಡಿರೋದು ಡೈರಿ. ನಮ್ಮೂರಲ್ಲಿ ಮೊದಲು ಡೈರಿ ಇರಲಿಲ್ಲ. ಎಲ್ಲರೂ ಕೂಡ ಬಾಣವರಕ್ಕೆ ಹೋಗ್ತಾಯಿದ್ರು ಹಾಲನ್ನ ಹಾಕೋಕ್ಕೆ. ಇವಾಗ ಊರಲ್ಲೇ ಇರೋದ್ರಿಂದ ನಮಗೂ ಕೂಡ ಹಾಲು ತರೋಕ್ಕೆ ಸ್ವಲ್ಪ ಈಸಿ ಆಯಿತು. ಮತ್ತು ಹಾಲನ್ನ ತಗೊಂಡು ಬಂದೆ. ಬರೋ ಅಷ್ಟರಲ್ಲಿ 7 ಗಂಟೆ ಆಗೋಯಿತು. ಬಂದ ಮೇಲೆ ನನ್ನ ಕೆಲಸಗಳು ಬೇರೆ ಏನಿಲ್ಲ, ಆ ಎಲ್ಲ ಕೆಲಸಗಳನ್ನೂ ಮುಗಿಸೋಕೆ ಅಂತೇಳಿ ಶುರು ಮಾಡಿದೆ ನಾನು. ಶನಿವಾರ ಎಷ್ಟು ಕೆಲಸ ಮಾಡಿದ್ರೂ ಕೆಲಸಗಳಿರ್ತಾನೆ ಇರ್ತಾವಲ್ವ, ಅದಕ್ಕೋಸ್ಕರ. ಮತ್ತು ನೀರು ಕೂಡ ಈಗಂತೂ ಲೇಟಾಗಿ ಬಿಡೋದ್ರಿಂದ ಯಾವುದೇ ಕೆಲಸಗಳು ಬೇಗನೆ ಆಗೋದೇ ಇಲ್ಲ. ಅದು ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನೀರು ಬಿಟ್ರೇ ಕೆಲಸಗಳನ್ನ ಮಾಡೋಕ್ಕಾಗೋದು, ಆ ರೀತಿ ಆಗಿಬಿಟ್ಟಿದೆ. ಮತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ. ಅನ್ವಿಕಾ ಬಿಸಿಬೇಳೆ ಭಾತನ್ನ ಮಾಡು ಅಂತ ಹೇಳಿದ್ಲು. ಸುಮಾರು ಒಂದು ವಾರದಿಂದ ಬಿಸಿಬೇಳೆ ಭಾತನ್ನ ಮಾಡೇ ಇರಲಿಲ್ಲ. ಅವಳು ಕೇಳಿದ್ಲಲ್ವ, ಅದಕ್ಕೋಸ್ಕರ ಇವತ್ತು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು. ಬಿಸಿಬೇಳೆ ಭಾತನ್ನ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಜಾಸ್ತಿ ಟೈಮ್ ಕೂಡ ತಗೊಳಲ್ಲ ಅಲ್ವಾ ಬಿಸಿಬೇಳೆ ಭಾತ ಮಾಡಿದ್ರೆ. ಬೇಗ ಆಗೋವಂಥ ರೆಸಿಪಿ ಇದಂತೂ. ನಾನಂತೂ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ 1-2 ಇಡ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತೀನಿ. ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದಾದಮೇಲೆ ತರಕಾರಿ ಹಾಕಿ ಬೇಳೆ ಹಾಕಿ ಆಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಅಷ್ಟೇ ನಾನು ಅಕ್ಕಿನ ಹಾಕ್ಬಿಟ್ಟು ಜಾಸ್ತಿ ಹಾಕಲ್ಲ. ಅದೇ ನಮಗೆ ಸಾಕಾಗಿಬಿಡುತ್ತೆ ತಿಂಡಿಗಾಗಿ. ಹುಳಿಯಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊತೀನಿ. ಮತ್ತು ಇದ್ದರೆ ನಾವು ತಿನ್ನಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು ಅಕ್ಕಿನೇ ಅಷ್ಟೇ ಹಾಕ್ತಾ ಇರೋದು ನಾನು. ಇದೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಗಿಬಿಡುತ್ತೆ. ಯಾಕೆಂದರೆ ನೀರು ಜಾಸ್ತಿನೂ ಹಾಕ್ತೀವಲ್ವ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಬಿಸಿಬೇಳೆ ಭಾತನ್ನ ರೆಡಿ ಮಾಡಿ ಆಯಿತು. ಅನ್ವಿಕಾನ ಎಬ್ಸೋಕ್ಕೆ ಅಂತ ಹೇಳಿ ಹೋದೆ. ಅನ್ವಿಕಾ ಇನ್ನೂ ಎದ್ದಿರಲಿಲ್ಲ. ಅವಳನ್ನ ಎಬ್ಸೋಣ ಅಂತ ಹೋದೆ. ಅವಳಿಗೆ ಸ್ವಲ್ಪ ಲೈಟಾಗಿ ಹುಷಾರಿಲ್ಲದೆ ಇದ್ದಿದ್ದರಿಂದ ಬೇಗ ಎಬ್ಸೋದು ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೆ. ಆದರೂ ಕೂಡ ಅವಳೇ ಬೇಗ ಎದ್ದು ಪರವಾಗಿಲ್ಲ. ಎದ್ದೇಳ್ತಾಳೋ ಇಲ್ವೋ ಅಂತ ಅಂದ್ಕೊಂಡೆ ನಾನು ಹೋದೆ ಅವಳನ್ನು ಎಬ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಆದರೂ ಪರವಾಗಿಲ್ಲ, ಎದ್ಲು.
ಫುಲ್ ರೆಡಿ ಮಾಡಾದ್ರೂ ಕೂಡ ನಮ್ಮ ಮನೆಯವ್ರು ಇನ್ನೂ ವಾರ ಮಾಡೋಕ್ಕೆ ಬಂದಿರಲಿಲ್ಲ. ಹೊಲ್ದ ಹತ್ರ ಹೋಗಿದ್ರು. ಅವರಿನ್ನೂ ಬಂದು ಬಾಣಾವರಕ್ಕೆ ಹೋಗಿ ಹೂವನ್ನ ತೊಗೊಂಡು ಬರಬೇಕಾಗಿತ್ತು. ಅವ್ರು ಬರೋ ಅಷ್ಟರಲ್ಲಿ ಅನ್ವಿಕಾನ ಫುಲ್ ರೆಡಿ ಮಾಡಿದೆ. ಅವಳಿಗೆ ಸ್ನ್ಯಾಕ್ಸಿಗೆ ಕಲ್ಲಂಗಡಿ ಹಣ್ಣಂತೂ ಇವಾಗಂತೂ ಡೈಲಿ ಕೊಟ್ಟು ಕಳಿಸ್ತಿದ್ದೀನಿ. ಯಾಕೆ ಅಂದರೆ ನಮ್ಮ ಹೊಲದ ಪಕ್ಕದಲ್ಲಿ ಕಲ್ಲಂಗಡಿ ಹಣ್ಣನ್ನು ಹಾಕಿದ್ದಾರೆ ಅವರು, ಪಕ್ಕದೂರವರು. ಡೈಲಿ ಹಣ್ಣನ್ನು ನಮ್ಮ ಮನೆಯವ್ರು ತರ್ತಾರೆ. ಅವಳು ಕೂಡ ಕಲ್ಲಂಗಡಿ ಹಣ್ಣನ್ನೇ ಕೊಡು ಕೊಡು ಅಂತ ಹೇಳ್ತಾಳೆ ಸ್ನ್ಯಾಕ್ಸಿಗೆ. ಸುಮಾರು 5-6 ದಿವಸದಿಂದ ಅದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವರು ನಮ್ಮ ಮನೆಯವರು ಬಾಣಾವರಕ್ಕೆ ಹೋಗಿ ಬಂದ್ರಲ್ವ, ತರಕಾರಿನ ತಗೊಬಂದಿದ್ರು. ನೋಡಿ ವೈಟ್ ಕಲರ್ ಈರುಳ್ಳಿನ ತಂದಿದ್ದಾರೆ. ನಮ್ಮ ಅನ್ವಿಕಂತೂ ತುಂಬ ಚೆನ್ನಾಗಿದೆ ಅಲ್ವಾ ಅಮ್ಮ ಇದು ಅಂತ ಹೇಳ್ತಾ ಇದ್ಲು ಮುಟ್ಟಿ. ಮತ್ತು ಶನಿವಾರ ನಾವು ಹೊಲ್ದ ಹತ್ರ ಹೋಗಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನಮ್ಮ ಮನೆಯವ್ರು ಬೇಡ ನಾನೇ ಹೋಗಿ ಬರ್ತೀನಿ ಅಂತ ಅಂದರು. ಅದಕ್ಕೋಸ್ಕರ ಹೋಗಲಿಲ್ಲ. ಇದು ನೋಡಿ ಟೊಮೊಟೊ ಸಸಿ ಹಾಕೋಕ್ಕೆ ಅಂತ ಹೊಲ್ದ ಹತ್ರ ಹೋಗ್ತಾ ಇರೋದು. ಇದು ನಾವು ಶುಕ್ರವಾರ ಟೊಮೊಟೊನ ಸಸಿನ ಹಾಕಿದ್ದು, ಆದರೆ ಶುಕ್ರವಾರ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಅದನ್ನು ಇದರಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದೀನಿ ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಮನೆಯವರು 3 ಜನ ಟ್ರ್ಯಾಕ್ಟರಲ್ಲೇ ಹೋದ್ವಿ. ಟೊಮೊಟೊ ಸಸಿ ತಗೊಂಡ್ವಿ. ನಾವು ಹೋದಾಗ 2 ಗಂಟೆ ಆಗಿತ್ತು. ನಾವು ಹೊಲ್ದ ಹತ್ರ ಮನೆ ಹತ್ರ ಹೊರಟಾಗ 2 ಗಂಟೆ ಆಗಿತ್ತು. 2:30 ಅಷ್ಟರಲ್ಲಿ ಹೊಲ್ದ ಹತ್ರ ಹೋದ್ವಿ. 3 ಗಂಟೆಯಿಂದ ಟೈಮ್ ಕೂಡ ಚೆನ್ನಾಗಿರಲಿಲ್ಲ. ಅದಕ್ಕೆ ಅಷ್ಟರಲ್ಲಿ ಸಸಿನ ಹಾಕಿಬಿಡ್ಬೇಕು ನಾವು ಅಂತ ಹೇಳ್ಬಿಟ್ಟು, ಫಸ್ಟ್ ಸ್ಟಾರ್ಟಿಂಗ್ ಟೈಮ್ ಚೆನ್ನಾಗಿಲ್ಲದೆ ಇರುವಾಗ ಹಾಕಬಾರ್ದು ಅಂತ ಹೇಳ್ಬಿಟ್ಟು, ನಾನು ಬೇಗ ಬೇಗ ಹೋಗೋಣ ಬನ್ನಿ ಬನ್ನಿ ಅಂತೇಳಿ ನಮ್ಮ ಮನೆಯವ್ರು ಮಲಗಿದ್ರು, ಅವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದ್ವಿ. ಸರಿ ಅಂತ ಹೇಳ್ಬಿಟ್ಟು ನಾವು ಸಸಿ ಹಾಕಿ ಎಲ್ಲ ಮುಗಿಸೋ ಅಷ್ಟರಲ್ಲಿ 8 ಗಂಟೆ ಆಗೋಯಿತು ನೈಟು. ನಾನು ಅಕ್ಕ ಇಬ್ಬರೂ ಹಾಕಿದ್ವಿ. ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹಾಕಿದ್ರು ಅಷ್ಟೇ. ಅದರಲ್ಲೂ ಒಂದು ಸಾಲನ್ನ ಬಿಟ್ವಿ, ಫುಲ್ಲು ಲೇಟ್ ಆಗೋಯ್ತು ಅಂತ. ನಮ್ಮ ಮನೆಯವ್ರು ಬೇಡ ಬನ್ನಿ ಕತ್ಲಲ್ಲಿ ಸರಿಯಾಗಿ ಹಾಕಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅದರಲ್ಲೂ ಅದಿದ್ದು ಅಷ್ಟು ಟೈಮ್ ಆಗಿದ್ರು ಕೂಡ ಇನ್ನೂ 2 ಸಾಲು 3 ಸಾಲಿತ್ತು. 3 ಸಾಲನ್ನು ನಾಳೆ ನನಗೆ ಹಾಕೋದಾದರೆ ಜಾಸ್ತಿ ಆಗಿಬಿಡುತ್ತೆ, ಬಿಸಿಲಲ್ಲಿ ಹಾಕ್ತೀನಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಪರವಾಗಿಲ್ಲ ಬಾ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನೂ 2 ಸಾಲನ್ನ ಹಾಕಿದ್ವಿ. ಲಾಸ್ಟ್ 1 ಸಾಲನ್ನ ಬಿಟ್ವಿ. ಅದನ್ನು ನಮ್ಮ ಮನೆಯವ್ರು ಮತ್ತೆ ನೈಟ್ ಬಂದ್ರಲ್ವ ಹೊಲ್ದ ಹತ್ರ, ಆವಾಗ ಅವರೇ ಹಾಕಿದ್ರಂತೆ. ಇದಿಷ್ಟು ಶುಕ್ರವಾರದ್ದು ನಾವು ಟೊಮೊಟೊ ಸಸಿನ ಹಾಕಿದ್ದು. ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ. ಮತ್ತು ಈ ಶನಿವಾರ ಅನ್ವಿಕಾ ಸ್ಕೂಲ್ನ ಮುಗಿಸ್ಕೊಂಡು 2:30 ಅಷ್ಟರಲ್ಲಿ ಬಂದಾಗ ಈಗಂತೂ ನಾನು ಅವಳು ಸ್ಕೂಲಿಂದ ಬಂದಾಗ ಹೊಲ್ದ ಹತ್ರ ಹೋಗಿರ್ತೀನಿ ಅಲ್ವಾ, ತುಂಬ ರೇರು ಅವಳು ಸ್ಕೂಲಿಂದ ಮನೆಗೆ ಬಂದಾಗ ನಾನು ಮನೆ ಹತ್ರ ಇರೋದು. ಅದಕ್ಕೆ ಶನಿವಾರ ಬಂದ ತಕ್ಷಣ ಕೇಳ್ತಾ ಇಲ್ಲ ಅನ್ವಿಕಾ, ಏನಿವತ್ತು ಅಮ್ಮ ಮನೆ ಹತ್ರನೇ ಇದ್ದೀರಾ ಅಂತ ಕೇಳ್ತಾ ಇದ್ಲು. ಹೋಗಿರಲಿಲ್ಲ, ನಾನು ಮನೆಯಲ್ಲೇ ಇದ್ದೆ. ನಮ್ಮ ಮನೆಯವ್ರು ಕೂಡ ಬಂದರು. ಅಷ್ಟರಲ್ಲಿ ಅವರು ಮೊಸರು ಮತ್ತು ಇನ್ನೊಂದೇನೋ ತಂದಿದ್ದರು, ಐಸ್ ಕ್ರೀಮ್ನ ತಂದಿದ್ದರು. ಐಸ್ ಕ್ರೀಮ್ನ ತಿಂದ್ವಿ. ಮೊಸರನ್ನು ತಂದಿದ್ರಲ್ವ, ಮೊಸರನ್ನ ಮಜ್ಜಿಗೆ ಟೈಪ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸುತ್ತು ಆಡಿಸ್ಕೊಂಡ್ರೆ ಮಜ್ಜಿಗೆ ಥರ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಮಜ್ಜಿಗೆ ಥರ ಮಾಡಿಬಿಟ್ಟು ಮಜ್ಜಿಗೆನ ಕುಡಿದ್ವಿ. ಐಸ್ ಕ್ರೀಮ್ನ ಕೂಡ ತಿಂದ್ವಿ. ಐಸ್ ಕ್ರೀಮ್ನ ಅನ್ವಿಕಾ ಹುಷಾರಿಲ್ಲ ಕೆಮ್ಮು ತಿನ್ನಬೇಡ ಅಂತ ಇದ್ದೆ, ನನಗೂ ಕೂಡ ಕೆಮ್ಮಿತ್ತು. ಆದರೂ 3 ಜನಕ್ಕೂ ತಂದಿದ್ರಲ್ವ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ತಿಂದ್ಕೊಂಡೆ. ಇದಿಷ್ಟು ಇವತ್ತಿನ ವಿಡಿಯೋನ ಜಾಸ್ತಿ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಯಾಕೆಂದರೆ ಇವಾಗ ಒಂದು ಕಡೆ ಸ್ವಲ್ಪ ಬ್ಯುಸಿ ಇದ್ದೀವಿ. ಟೊಮೊಟೊ ಹಾಕ್ತಾಯಿದ್ದೀವಿ, ಶುಂಠಿ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಟೊಮೊಟೊ ಹಾಕಿದ್ವಲ್ಲ ಅದು ಹಾಳಾಗಿದೆ. ಅಂದರೆ ಇಷ್ಟು ದಿವಸ ಹಣ್ಣನ್ನು ಕುಯ್ದ್ವಲ್ಲ, ಅದು ಹೊಲನೂ ಕ್ಲೀನ್ ಮಾಡ್ಕೋಬೇಕು ಇವಾಗ. ನೆಕ್ಸ್ಟು ಶುಂಠಿನ ಹಾಕೋಕ್ಕೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದೇ ವೀಡಿಯೋನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಆದರೂ ಕೂಡ 2-3 ಡೇಸ್ಗಾದರೂ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತೀನಿ, ಆದರೆ ಆಗ್ತಾಯಿಲ್ಲ. ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ನಮಗೂ ಕೂಡ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.